ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕುಲಭೂಷಣ್ ಜಾಧವ್ ಪ್ರಕರಣದ ವಿಚಾರಣೆ ಆರಂಭವಾಗಿದ್ದು ಇಂದು ಭಾರತದ ವಕೀಲರು ವಾದ ಮಂಡಿಸಿದ್ದಾರೆ. ನಾಳೆ ಪಾಕಿಸ್ತಾನದ ವಕೀಲರು ಪ್ರತಿವಾದ ಮಂಡಿಸಲಿದ್ದು ಫೆಬ್ರವರಿ 21ರಂದು ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ಪ್ರಕರಣ ವಿಚಾರಣೆ ಇವತ್ತು ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಆರಂಭವಾಗಿದೆ. ಅಂತಾರಾಷ್ಟ್ರೀಯ ವ್ಯಾಜ್ಯಗಳ ಪರಿಹಾರಕ್ಕಾಗಿ ರಚನೆಯಾದ ಐಸಿಜೆಯಲ್ಲಿ ಭಾರತದ ಹಿರಿಯ ವಕೀಲ ಹರೀಶ್ ಸಾಳ್ವೆ ವಾದ ಮಂಡಿಸಿದ್ರು. ಪಾಕಿಸ್ತಾನದಿಂದ ವಿಯೆನ್ನಾ ಒಪ್ಪಂದದ 36ನೇ ಆರ್ಟಿಕಲ್ ಉಲ್ಲಂಘನೆಯಾಗಿದೆ. ನಾವು ಇಲ್ಲಿವರೆಗೂ ಜಾಧವ್ ವಿರುದ್ಧದ ಸಾಕ್ಷ್ಯ ನೋಡಿಲ್ಲ, ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ತೀರ್ಪು ನೋಡಿಲ್ಲ ಎಂದು ವಾದ ಮಂಡಿಸಿದ್ರು. ಭಾರತದ ವಿರುದ್ಧ ಅಪಪ್ರಚಾರ ಮಾಡಲು ಪಾಕಿಸ್ತಾನವು ಜಾಧವ್ ಅವರನ್ನ ಪ್ರಚಾರದ ಸಾಧಕವಾಗಿ ಬಳಸಿಕೊಂಡಿದೆ. ಪಾಕಿಸ್ತಾನ ಸುಳ್ಳು ಮಾಹಿತಿ ನೀಡ್ತಾ ಇದೆ. ಹೀಗಾಗಿ ಜಾಧವ್ ಅವರನ್ನ ತಕ್ಷಣವೇ ಬಿಡುಗಡೆಗೆ ಆದೇಶಿಸಬೇಕು ಅಂತ ಮನವಿ ಮಾಡಿದ್ರು. An inflexible rule which has to be followed in all situations. India says that the court would have to decide whether the rule can apply to military courts like the Pakistan military court, and whether courts that do not rise to the standards of due process can be the repository of faith of the kind this court reposed in the American criminal justice system. ಮಿಲಿಟರಿ ಕೋರ್ಟ್ ನೀಡಿರುವ ತೀರ್ಪು ಬಹಿರಂಗಪಡಿಸಿದ್ರೆ ಪಾಕಿಸ್ತಾನದ ಬಣ್ಣ ಬಯಲಾಗಲಿದೆ ಎಂದ ಹರೀಶ್ ಸಾಳ್ವೆ, ಜಾಧವ್ ಬಂಧನದ ದಿನಾಂಕವನ್ನ ಪಾಕಿಸ್ತಾನ ಬಹಿರಂಗಪಡಿಸಿಲ್ಲ, ಅದರ ಬಳಿ ಯಾವುದೇ ಪ್ರಬಲ ಸಾಕ್ಷಿಗಳಿಲ್ಲ ಅಂತ ಕೋರ್ಟ್ಗೆ ತಿಳಿಸಿದ್ರು. ಎಫ್ಐಆರ್ ದಾಖಲಿಸುವ ಮೊದಲು ತನಿಖೆಯ ಮಾಹಿತಿ ಮತ್ತು ತಪ್ಪೊಪ್ಪಿಕೊಂಡಿರುವ ಮಾಹಿತಿಯನ್ನ ಭಾರತದ ಜೊತೆ ಹಂಚಿಕೊಂಡಿಲ್ಲ. ಕಳೆದ 3 ವರ್ಷಗಳಿಂದ ಅವರಿಗೆ ಚಿತ್ರಹಿಂಸೆ ನೀಡಲಾಗ್ತಿದೆ. ಅವರ ಹಕ್ಕುಗಳ ಬಗ್ಗೆ ಜಾಧವ್ಗೆ ಪಾಕಿಸ್ತಾನ ತಿಳಿಸಿಲ್ಲ ಎಂದು 15 ನ್ಯಾಯಮೂರ್ತಿಗಳ ಪೀಠದ ಮುಂದೆ ಭಾರತದ ವಕೀಲರು ವಾದ ಮಂಡಿಸಿದ್ರು. That all political parties are unanimous that the award of death penalty awarded to a foreign spy is the correct decision. The whole nation is solidly united against any threat to Pakistan's security. ಭಾರತದ ವಾದಕ್ಕೆ ಪ್ರತಿಯಾಗಿ ನಾಳೆ ಪಾಕಿಸ್ತಾನದ ವಕೀಲ ಕಾವರ್ ಕುರೇಶಿ ಪ್ರತಿವಾದ ಮಂಡಿಸಲಿದ್ದಾರೆ. ಮತ್ತೆ ಪಾಕಿಸ್ತಾನದ ವಾದಕ್ಕೆ ಭಾರತ ಫೆಬ್ರವರಿ 20ರಂದು ತನ್ನ ನಿಲುವನ್ನ ಸ್ಪಷ್ಟಪಡಿಸಲಿದೆ. ಬಳಿಕ ಫೆಬ್ರವರಿ 21ಕ್ಕೆ ವಿಚಾರಣೆ ಅಂತ್ಯಗೊಂಡು ತೀರ್ಪು ಪ್ರಕಟಗೊಳ್ಳುವ ಅಥವಾ ಕಾಯ್ದಿರಿಸುವ ಸಾಧ್ಯತೆ ಇದೆ. And shall inform the court of all the measures taken in implementation of the present order. ಭಾರತೀಯ ನೌಕಾಪಡೆಯಿಂದ ನಿವೃತ್ತಿಯಾದ ಬಳಿಕ ಜಾಧವ್ ಉದ್ದಿಮೆ ಶುರು ಮಾಡಿದ್ರು. ಇದಕ್ಕಾಗಿ ಆಗಾಗ ಇರಾನ್ಗೆ ಹೋಗಿ ಬರ್ತಿದ್ರು. ಆದರೆ ಇವರನ್ನ ಪಾಕಿಸ್ತಾನ 2016ರ ಮಾರ್ಚ್ನಲ್ಲಿ ಅಪಹರಿಸಿತ್ತು. ಇದಾದ ಕೆಲ ದಿನಗಳ ಬಳಿಕ ಗೂಢಚರ್ಯೆ ಮತ್ತು ಭಯೋತ್ಪಾದನೆ ಚಟುವಟಿಕೆಗೆ ಕುಮ್ಮಕ್ಕು ಆರೋಪದ ಮೇಲೆ ಬಲೂಚಿಸ್ತಾನದಲ್ಲಿ ಬಂಧಿಸಿದ್ದಾಗಿ ಪಾಕ್ ಹೇಳಿಕೊಂಡಿತ್ತು. ನ್ಯೂಸ್ ಡೆಸ್ಕ್ TV5.